SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇನ್ನು ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ ಜಸ್ಟ್ ಒಂದೇ ಕ್ವಶನ್ ಸರ್, ನಾವೇನು ಜಾಸ್ತಿ ಕೇಳಲ್ಲ. ಸೊ ನಿಮ್ಮ ರೀಲ್ಸ್ನ ನಾನು ತುಂಬಾ ನೋಡ್ತಾ ಇರ್ತೀನಿ. ಅದೇ ನೀವು ಮತ್ತೆ ಐಶ್ವರ್ಯ ಅವ್ರು ಮಾಡೋದು, ಯಾವ ರೀಲ್ಸ್ ಹಾಕಿದ್ರು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ, ಮಿಲಿಯನ್ ಕ್ರಾಸ್ ಆಗೇ ಆಗುತ್ತೆ. ಸೊ ಜನ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಏನ್ ಹೇಳ್ತೀರಾ ಸರ್? ಅದು ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಇದೆ ಮೇಡಮ್. ಅಂದ್ರೆ ಒಂದಿಬ್ರು ಕಲಾವಿದರನ್ನ ನಮ್ಮವರು ಅಂತ ಅನ್ಕೊಂಡು ಅಷ್ಟು ಪ್ರೀತಿ ಕೊಡೋದಿದೆಯಲ್ಲ, ಅದು ಎಷ್ಟೋ ಜನ್ಮದ ಪುಣ್ಯ ಅನ್ಸುತ್ತೆ. ಅಂದ್ರೆ ನಮ್ಮನ್ನು ತುಂಬಾ ನಮ್ಮ ಮನೆಯವರು ಅಂತ ನೋಡ್ತಾರೆ ಮೇಡಮ್. ಪ್ರತಿಯೊಂದು ಪೋಸ್ಟ್ ಹಾಕಿದ್ರು, ಒಂದು ರೀಲ್ ಹಾಕಿದ್ರು ಅಷ್ಟು ಚೆನ್ನಾಗಿ ಅಪ್ಕೋತಾರೆ, ಅಷ್ಟು ಚೆನ್ನಾಗಿ ಪ್ರೀತಿ ಕೊಡ್ತಾರೆ. ನಾವು ಡು ವಿ ಡಿಸರ್ವ್ ದಿಸ್ ಅಂತ ಅನ್ಸ್ಬಿಡ್ತೇವೆ ಅನ್ಸುತ್ತೆ. ಅಷ್ಟು ಖುಷಿ ಆಗುತ್ತೆ ನನಗೆ. ಸೊ ಆ ಎಲ್ಲ ಪ್ರೀತಿಗೂ ನಾವಿಬ್ರು ಚಿರಋಣಿ ಅಂತ ಹೇಳ್ಬೋದು. ಸರ್, ನೀವು ಪ್ರತಿ ಸರಿ ರೀಲ್ ಮಾಡ್ಬೇಕಾದ್ರೂ ಕ್ರಿಯೇಟಿವ್ ಆಗಿರುತ್ತೆ ಸರ್. ಹೆಂಗೆ ಸರ್ ಅದು? ನೀವು ತುಂಬಾ ಪ್ಲಾನ್ ಮಾಡ್ತೀರಾ ಅಥವಾ ಹೇಗೆ ಆಲ್ ಆಫ್ ಅ ಸಡನ್ ಆಗೋದು ಅದು? ಬಿಕಾಸ್ ಪ್ರತಿಯೊಂದು ರೀಲಲ್ಲೂ ಕೂಡ ಒಂದು ವಿಭಿನ್ನತೆ ಇರುತ್ತೆ. ಕೆಲವೊಂದು ರೀಲು ಪ್ಲಾನ್ ಮಾಡ್ತೀವಿ ಮೇಡಮ್. ಫಾರ್ ಎಕ್ಸಾಂಪಲ್ ಗಣೇಶ ಫೆಸ್ಟಿವಲ್ ಒಂದು ರೀಲ್ ಮಾಡಿದ್ವಿ, ಶಿವಣ್ಣ ಅವ್ರದ್ದೊಂದು ಸಾಂಗ್ ಟ್ರಿಬ್ಯೂಟ್ ಮಾಡಿದ್ವಿ. ಈ ಥರದ್ದೆಲ್ಲ ರೀಲ್ಗಳನ್ನ ಪ್ಲಾನ್ ಮಾಡ್ತೀವಿ. ಕೆಲವೊಂದು ರೀಲ್ಗಳು ಹಂಗೆ ಆಗೋಗುತ್ತೆ. ಇವಾಗ ಉಪ್ಪಿ ಸರ್ದು ಒಂದು ರೀಲ್ ಮಾಡಿದ್ವಿ, ಅದು ಹಂಗೆ ಆಗೋಯ್ತು. ಇನ್ನೊಂದು ಯಾವುದೋ ಒಂದು 2-3 ರೀಲ್ಗಳು ಸುಮ್ಮನೆ ಮಾಡೋಣ ಅಂತ ಮಾಡಿರ್ತೀವಿ. ಸೊ ಕೆಲವೊಂದು ತುಂಬ ಪ್ರಿಪ್ರೇಷನ್ಸಿಂದ ಕೂತ್ಕೊಂಡು ಡ್ಯಾನ್ಸರ್ಸ್ ಕರೆಸಿ ಅದು ಕಾಸ್ಟ್ಯೂಮ್ ಪ್ಲಾನ್ ಮಾಡಿಕೊಂಡು ಒಳ್ಳೆ ಸಿನಿಮಾಟೋಗ್ರಾಫರ್ನ ಇಟ್ಕೊಂಡು ಪ್ಲಾನ್ ಮಾಡುವಂಥ ಕೆಲವೊಂದು ರೀಲ್ಸು ಕೆಲವೊಂದು ಹಾಗೆ ಆಗ್ತವೆ. ಸರ್, ಕೊನೆಯದಾಗಿ ಇನ್ನೇನು ನಿಮ್ಮ ಸೀರಿಯಲ್ ಬರ್ತಾ ಇದೆ ಅಕ್ಟೋಬರ್ 6ನೇ ತಾರೀಕು. ನಮ್ಮ ವೀಕ್ಷಕರು ಯಾಕೆ ನಿಮ್ಮ ಸೀರಿಯಲ್ ನೋಡಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸರ್? ತುಂಬ ರೆಗ್ಯುಲರ್ ಪ್ಯಾಟರ್ನ್ನ ಹೊರತುಪಡಿಸಿ ಒಂದು ಅದ್ಭುತವಾಗಿರುವಂಥ ಭಾವನೆಗಳ ಕಥೆನ ಹೇಳಕ್ ಬಂದಿದ್ವಿ. ಗಂಧದ ಗುಡಿ, ಪ್ರೀತಿಯ ಕುಡಿ ಅಂತಾನೆ ನಮ್ಮ ಟ್ಯಾಗ್ಲೈನ್ ಇರೋದು. ಸೊ ಹಾಗಾಗಿ ಈ ಒಂದು ಗಂಡು ಮಕ್ಕಳ ಭಾವನೆಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನೈಜವಾಗಿರುತ್ತೆ, ಎಷ್ಟು ರಿಯಲ್ ಆಗಿರುತ್ತೆ ಅನ್ನೋದನ್ನ ತುಂಬ ರಿಯಲ್ ಆಗಿ, ಏನೂ ಎಕ್ಸಾಜುರೇಷನ್ ಇಲ್ಲದೆ, ಏನೂ ಆಡಂಬರ ಇಲ್ಲದೆ ತೋರಿಸುವಂಥ ಒಂದು ಪ್ರಯತ್ನ ಇದು. ಸೊ ಹಾಗಾಗಿ ಎಲ್ಲರೂ ಈ ಒಂದು ವಿಭಿನ್ನ ಕಥೆನ ನಿಮ್ಮದಾಗಿಸ್ಕೊತೀರ ಅನ್ನೋ ನಂಬಿಕೆ ನನಗಿದ್ದೇ ಇದೆ. ನಾವು ಮೇಕಿಂಗ್ ವಿಚಾರದಿಂದ ಹಿಡಿದು ಕಥೆಯ ವಿಚಾರವರೆಗೂ ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರುವಂಥ ಪ್ರಾಜೆಕ್ಟ್. ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ದಯವಿಟ್ಟು ಅಕ್ಟೋಬರ್ 6ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡ ಚಾನಲ್ನಲ್ಲಿ ನಮ್ಮ ಶ್ರೀಗಂಧದ ಗುಡಿನ ದಯವಿಟ್ಟು ನೋಡಿ ನಿಮ್ದು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ಬೆಸ್ಟ್ ಸರ್. ಇದಿಷ್ಟು ಶಿಶಿರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆಗೆ ರಿಪೋರ್ಟರ್ ರಚನಾ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.